चलिए बच्चे, आज हम प्रेमचंद का ಕಾಶ್ಮೀರಿ ಸೇಬ್ ಅಂತಂದರೆ ಕಾಶ್ಮೀರದಿಂದ ಬರುವಂಥ ಸೇಬಿ ಹಣ್ಣು. ಅದನ್ನು ನಾವು ಮಾರ್ಕೆಟಲ್ಲಿ ಹೇಗೆ ನಾವು ಇದು ಮಾಡ್ತೀವಿ, ತೊಗೊಳ್ತೀವಿ, ಅದರ ಬಗ್ಗೆ ಇಲ್ಲಿ ಪ್ರೇಮ್ಚಂದ್ನವರು ಕಾಶ್ಮೀರಿ ಸೇಬ್ ಹಣ್ಣನ್ನು ತೊಗೊತಾರೆ. ಅದು ಹೆಂಗಿರ್ತವೆ, ಮನೆಗೆ ಹೋಗಿ ನೋಡಿದಾಗ ಯಾವ ಹಣ್ಣುಗಳು ಎಷ್ಟು ರುಚಿಯಾಗಿರ್ತವೆ, ಎಷ್ಟು ಕೊಳತಿರ್ತವೆ, ಎಷ್ಟು ಕೆಟ್ಟಿರ್ತವೆ, ಎಷ್ಟು ಏನದು ಕೆಟ್ಕೊಂಡು ಒಳಗಡೆಯಿಂದ ನಾರ್ತಿರ್ತವೆ ಅನ್ನೋದ್ರ ಬಗ್ಗೆ ಬರೆದಿದ್ದಾರೆ. ಅದರ ಜೊತೆನೇ ಈ ಪಾಠದಿಂದ ನಾವು ಕಲಿಯೋದು ಏನು ಅಂದರೆ, ಜನರದು ಯಾವ ರೀತಿ ಗುಣದ ಜನ ನಮ್ಮ ನಡುವೆ ಇರ್ತಾರೆ, ನಾವು ಎಂಥವ್ರ ಜನರ ಜೊತೆ ನಾವು ಫ್ರೆಂಡ್ಶಿಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರೇಮ್ಚಂದ್ನವರು ಏನು ಮಾಡಿದ್ದಾರೆ, ಈ ಪಾಠದಲ್ಲಿ ನಮಗೆ ಕಲಿಸ್ಕೊಟ್ಟಿದ್ದಾರೆ. ನಿನ್ನೆ ನಾವು ದೇಶಭಕ್ತಿ ಬಗ್ಗೆ ನಾವು ನೋಡ್ಕೊಂಡಿದ್ವಿ. ಇವತ್ತು ನಾವು ಯಾವ ಥರ ಜೀವನವನ್ನು ಮಾಡಬೇಕು, ನಾವು ಈ ಸಮಾಜದಲ್ಲಿದ್ದಾಗ ನಾವು ಯಾವ ಥರ ಇರಬೇಕು, ಜನರ ಜೊತೆ ಯಾವ ಥರ ಜನ ನಮ್ಮ ಜೊತೆ ನಡುವೆ ಇರ್ತಾರೆ, ಅವ್ರಗಳ ಜೊತೆ ನಾವು ಹೆಂಗಿರಬೇಕು, ಯಾವ ಥರ ನಮ್ಮ ಜೀವನವನ್ನು ವ್ಯತೀತ ಮಾಡಬೇಕು ಅನ್ನೋದನ್ನು ಇವತ್ತು ನಾವು ಕಲಿಯೋಣ. तो आज हम सीखेंगे प्रेमचंद जी का एक छोटा सा कहानी. ಪ್ರೇಮ್ಚಂದ್ ಮಾರ್ಕೆಟ್ಗೆ ಹೋದಾಗ ಅವರು ಹಣ್ಣುಗಳನ್ನ ತೊಗೊಂಡು ಬರ್ತಾರೆ. ಆ ಹಣ್ಣುಗಳು ಯಾವ್ಯಾವ ಥರ ಇರ್ತವೆ ಅನ್ನೋದನ್ನ ಬಗ್ಗೆ ನಾವು ಹೋದಾಗ, ಇವಾಗ ಸೇಬ್ ಹಣ್ಣು ತಿನ್ನೋಕ್ಕೆ ಇಷ್ಟಪಟ್ಟವರು ನಾವು ಕಿಲೋಗಟ್ಟಲೆ ಸೇಬ್ ಹಣ್ಣನ್ನು ತೊಗೊಂಡು ಬಂದು ಮನೆಗೆ ತೊಗೊಂಡು ಬರ್ತೀವಿ. ಹಣ್ಣುಗಳು ಯಾರೇ ಕೊಡಲಿ ನೋಡಿರಿ, ಇವಾಗ ಮಾವಿನ ಹಣ್ಣಿನ ಸೀಸನ್ ಹೋಯಿತು. ಮಾವಿನ ಹಣ್ಣು ಸೀಸನ್ ಬಂದಾಗ ಮಾವಿನ ಹಣ್ಣನ್ನು ನಾವು ಮರದಿಂದನೇ ಹರ್ಕೊಂಡು ಬರಲಿ, ಕೆಳಗೆ ಬಿದ್ದಿರೋದನ್ನೇ ತಂದಿರಲಿ ಅಥವಾ ಮಾರ್ಕೆಟಿಂದನೇ ತಂದಿರಲಿ, ಎಲ್ಲ ಹಣ್ಣುಗಳು ಚೆನ್ನಾಗಿರಲ್ಲ. ಒಂದು ಹಣ್ಣು ನೋಡೋಕ್ಕೆ ಮೇಲಿಂದ ಹಳದಿ ಬಣ್ಣ ಕಂಡರೂ ಕೂಡ ಒಮ್ಮೊಮ್ಮೆ ಒಳಗಡೆ ಹುಳಿಯಾಗಿರ್ತದೆ, ಒಂದೊಂದು ಸಾರಿ ಕೆಟ್ಟಿರುತ್ತೆ, ಒಂದೊಂದು ಸಾರಿ ಏನೋ ಒಂಥರ ಹೊಡೆತ ಬಿದ್ದು ಒಳಗಡೆ ಅದು ಪಚ್ಕೆಯಾಗಿರುತ್ತೆ. ಆಮೇಲೆ ಒಂದೊಂದು ಸಾರಿ ಹೊಡೆತ ತಳಗೆ ಬಿದ್ದಿರೋದ್ರಿಂದ ಅದರಲ್ಲಿ ಒಂಥರ ಸ್ಮೆಲ್ಲು ಬರೋಕ್ಕೆ ಶುರುವಾಗುತ್ತೆ. ಕೆಲವೊಂದು ಹಣ್ಣು ತುಂಬ ರುಚಿಕರ, ಸಕ್ಕರೆಗಿಂತಲೂ ರುಚಿ, ಬೆಲ್ಲದಕ್ಕಿಂತಲೂ ರುಚಿಯಾಗಿರ್ತವೆ. ಅದೇ ಥರ ಕೆಲವೊಂದು ಹಣ್ಣುಗಳು ತುಂಬ ಏನಾಗ್ತವೆ, ನಮಗೆ ಚೆನ್ನಾಗಿರೋದಕ್ಕೆ ಸಿಗಲ್ಲ. ಇಲ್ಲಿ ಬಂದುಬಿಟ್ಟು ಲೇಖಕರು ಏನು ಮಾಡ್ತಾರೆ, ಮಾರ್ಕೆಟ್ಗೆ ಹೋಗ್ಬಿಟ್ಟು ಅವ್ರು ಏನು ತೊಗೊಂಡು ಬರ್ತಾರೆ ಅಂದರೆ ಹಣ್ಣು ಹಂಪಲುಗಳನ್ನ ತೊಗೊಂಡು ಬರ್ತಾರೆ. ಹಣ್ಣು ಹಂಪಲು ತೊಗೊಂಡು ಬಂದಾಗ ಯಾವ ಥರ ಹಣ್ಣುಗಳು ಅವ್ರಿಗೆ ಸಿಕ್ಕವು ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡ್ಕೊಳ್ಳೋಣ. ಇಲ್ಲಿ ನೋಡ್ರಿ ಏನು ಕೊಡ್ತಿದ್ದಾರೆ, ಕಲ್ ಶಾಮ್ ಕೋ ಚೌಕೆ ಮೇ 2-4 ज़रूरी चीज़ें खरीदने गया था. ಚೌಕ ಅಂತಂದರೆ ಚೌಕ ಅಂತ ಅಂದ ತಕ್ಷಣ ಮಾರ್ಕೆಟ್ ಪ್ಲೇಸು, 4 ರಸ್ತೆಗಳು ಕೂಡುವಂಥ ಜಾಗ, 4 ರಸ್ತೆಗಳು ಕೂಡುವಂತಹ, ನಾವು ಹೇಳ್ತೀವಲ್ಲ ಇವಾಗ ಸರ್ಕಲ್ಗೆ ಹೋಗಿ ತೊಗೊಂಡು ಬರ್ತೀವಿ, ಆ ಮೂಲೆಯಲ್ಲಿರೋ ಅಂಗಡಿಯಿಂದ ತೊಗೊಂಬರ್ತೀವಿ ಅಂತ ನಾವು ಯಾವ ಥರ ಹೇಳ್ತೀವೋ ಅದೇ ರೀತಿ ಅವ್ರು ಏನು ಮಾಡ್ತಾರೆ ಅಂದರೆ, ಚೌಕಿಗೆ ಹೋಗಿ ಅಲ್ಲಿ ಏನೋ ಸಾಮಾನು ತರೋಕ್ಕೆ ಹೋದವ್ರಿಗೆ ಹಣ್ಣಿಂದ ಒಂದು ಚಿಕ್ಕದಂಥ ಒಂದು ಅಂಗಡಿ ಕಾಣುತ್ತೆ. ಅಂಗಡಿ ಕಾಣಿದಾಗ ಅವರಲ್ಲಿ ಏನು ತೊಗೊತಾರೆ ನೋಡಿ. कल शाम को हम चौक में 2-4 ज़रूरी चीज़ें खरीदने गए था. पंजाबी मेवा फरेशों की दुकानें रास्ते में पड़ती है. एक दुकान पर बहुत अच्छे रंगदार गुलाबी सेब सजे हुए नज़र आए. तो यहाँ पे वे बोलते हैं, ಎಲ್ಲ ಶಾಪಲ್ಲಿ ಹೋಗಿದ್ದೆ, ಎಲ್ಲೋ ಮೂಲೆಯಲ್ಲಿ ನೋಡೋಕ್ಕೆ ಕೆಂಪಗಾಗಿರೋದು, ನೋಡಿದ ತಕ್ಷಣವೇ ತೊಗೊಳ್ಬೇಕು, ನೋಡಿದ ತಕ್ಷಣವೇ ಬಾಯಲ್ಲಿ ನೀರು ಬರುವಂಥ ಹಣ್ಣುಗಳು ಎಲ್ಲಿಗೆ ನೋಡಿದೆ ನಾನು, ಒಂದು ಶಾಪಲ್ಲಿ ಅದನ್ನು ಚೆನ್ನಾಗಿ ಅದನ್ನು ಅಲಂಕರಿಸಿ ಇಟ್ಟಿದ್ರು. जी ललचा उठा. आजकल शिक्षित समाज में विटामिन और प्रोटीन के शब्दों में विचार करने की प्रवृत्ति हो गई है. ಅದನ್ನು ನೋಡಿದ ತಕ್ಷಣ ತೊಗೋಬೇಕನ್ನಿಸ್ತು. ನಾವೆಲ್ಲ ಏನು ಮಾಡ್ತೀವಿ, ಮೊದಲು ಸ್ಕೂಲಲ್ಲಿ ಹೋಗ್ಬೇಕಾದ್ರೆ ಬರಬೇಕಾದ್ರೆ ನಾವೇನು ಮಾಡ್ತೀವಿ, ಚಾಕ್ಲೇಟು, ಕುರ್ಕುರೆ, ಚಿಪ್ಸ್ಗಳು ಇವನ್ನೆಲ್ಲ ತಿಂತೀವಿ. ನಮ್ಗೆ ಅವು ತಿನ್ನೋಕ್ಕಿಷ್ಟ. ಹಣ್ಣು ಹಂಪಲು ಅಥವಾ ಏನಂತಾರೆ ನಾವು ಡ್ರೈ ಫ್ರೂಟ್ಸ್ ಅಂತ ಹೇಳ್ತೀವಿ ನಾವು. ಡ್ರೈ ಫ್ರೂಟ್ಸ್ಗಳನ್ನ ತಿನ್ನೋಕ್ಕೆ ನಮ್ಗೆ ಇಷ್ಟ ಇಲ್ಲ. ನಾವೇನು ಮಾಡ್ತೀವಿ ಅಂದರೆ, ಹಣ್ಣು ಹಂಪಲು ತರಕಾರಿಗಳನ್ನು ತಿನ್ನಲ್ಲ. ನಮಗೇನು ಇಷ್ಟಪ್ಪ ಅಂತಂದರೆ ಕುರ್ಕುರೆ ಕೊಡಬೇಕು, ಒಳ್ಳೊಳ್ಳೆ ಚಿಪ್ಸ್ ಕೊಡಬೇಕು. ಅದರ ಬಗ್ಗೆ 108 ಬರ್ತವೆ ನಮಗೆ, 108 ನಾವು ನೋಡ್ತೀವಿ ಟಿ ವಿಯಲ್ಲಿ. ಇದನ್ನು ತಿನ್ನಬಾರ್ದು, ಅದನ್ನು ತಿನ್ನಬಾರ್ದು, ಆ ಜ್ಯೂಸ್ ಕುಡಿಬಾರ್ದು, ಅದು ಪ್ಯಾಕ್ ಮಾಡಿರುವಂಥ ಜ್ಯೂಸ್ಗಳನ್ನ ಕುಡಿಬಾರ್ದು, ಆಮೇಲೆ ಮಾರ್ಕೆಟಲ್ಲಿ ಸಿಗುವಂಥ ಇದನ್ನು ತಿನ್ನಬೇಡ್ರಿ, ಇದರಲ್ಲಿ ಅವ್ರು ಏನು ಮಾಡಿರ್ತಾರೆ, ಬಣ್ಣಗಳನ್ನ ಹಾಕಿ ಅದನ್ನು ಮಾರ್ತಾರೆ. ಆಮೇಲೆ ಇವಾಗ ಬರ್ತಿರೋದು ಹಣ್ಣನ್ನು, ಈ ಥರದ ಹಣ್ಣುಗಳನ್ನ ತಿನ್ನಬೇಡ್ರಿ, ಅದರಲ್ಲಿ ಇಂಜೆಕ್ಷನ್ ಕೊಟ್ಟಿರ್ತಾರೆ, ಹಿಂಗೆ ಅಂತ ಹೇಳ್ತಾರೆ, ಅವುಗಳನ್ನ ತಿನ್ನಬೇಡ್ರಿ ಅಂತಾರೆ. ನಾವು ಏನು ಮಾಡ್ತೀವಿ, ಒಳ್ಳೊಳ್ಳೆ ತರಕಾರಿ, ಹಣ್ಣು ಹಂಪಲ, ಒಣ ದ್ರಾಕ್ಷಿ, ಗೋಡಂಬಿ, ಆಮೇಲೆ ಬಂದಿರುವಂಥ ಬಾದಾಮಿ, ಇವೆಲ್ಲ ನಮಗೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ನಾವು ಅವನ್ನೆಲ್ಲ ಬಿಟ್ಟು ಏನು ಮಾಡ್ತೀವಿ, ಪ್ಯಾಕ್ಗಳಿಗೆ ಬಂದಿರುವಂಥ ಜ್ಯೂಸ್ಗಳು, ಆಮೇಲೆ ಚಿಪ್ಸ್ ಪ್ಯಾಕೆಟ್ಗಳು, ಕುರ್ಕುರೆಗಳು, ಇವುಗಳನ್ನ ನಾವೇನು ಮಾಡ್ತೀವಿ, ತಿಂತೀವಿ. ಅದಕ್ಕೆ ಅವನ್ನೆಲ್ಲ ತಿನ್ನಬಾರ್ದು. ಇವಾಗ ಅದು ಒಂದು ಹೊಸದಾಗಿ ಶುರುವಾಗಿಬಿಟ್ಟಿದೆ. ವಿಟಾಮಿನ್ ಡಿ ಕಡಿಮೆಯಾಗಿದೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ, ಮೈಯಲ್ಲಿ ಬೊಜ್ಜು ಜಾಸ್ತಿ ಆಗಿದೆ, ನೀವು ಇದನ್ನು ತಿನ್ನಿರಿ ಮೈ ಇಳಿಯುತ್ತೆ, ನೀವು ಅದನ್ನು ಕುಡೀರಿ ಮೈ ಇಳಿಯುತ್ತೆ, ಎಂತೆಂಥದೋ ಮಾರ್ಕೆಟಲ್ಲಿ ಏನು ಬಂದಿದೆ, ಮಿಲ್ಕ್ ಶೇಕ್ಗಳು ಬಂದಿವೆ, ಇವುಗಳನ್ನ ತಿಂದುಬಿಟ್ರೆ, ಇದನ್ನು ಕುಡಿದ್ಬಿಟ್ರೆ
ತಿಂದುಬಿಟ್ರೆ ನೀವು ತೆಳ್ಳಗಾಗ್ಬಿಡ್ತೀರಾ, ನೀವು ಬೆಳ್ಳಗಾಗ್ಬಿಡ್ತೀರಾ, ನೀವು ನೋಡೋಕ್ಕೆ ಚೆನ್ನಾಗಿ ಕಾಣ್ತೀರಾ, ನಿಮ್ಮ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ನಿಮ್ಮ ಚರ್ಮ ಚೆನ್ನಾಗಿ ಬೆಳೆಯುತ್ತೆ ಅಂತ. ಅದೇ ರೀತಿ ಇಲ್ಲಿ ಲೇಖಕರಿಗೆ ಯಾರೋ ಹೇಳ್ತಾರೆ ಇದನ್ನು ತಿಂದುಬಿಟ್ರೆ ನಿಮಗೆ ವಿಟಾಮಿನ್ ಬರುತ್ತೆ ಅಂತ ಹೇಳಿ, ಅದೇನೋ ವಿಟಾಮಿನ್ ಮಾತುಗಳನ್ನ ಕೇಳಿಕೊಂಡು ಅವರು ಮಾರ್ಕೆಟಿಗೆ ಹೋಗಿ ಸೇಬನ್ನು ತರೋಣ ಅಂತ ಹೇಳಿಬಿಟ್ಟು ಅವರು ಏನೋ ಸಾಮಾನು ತರಕ್ಕೆ ಹೋದವರು ಸೇಬು ಚೆನ್ನಾಗಿ ಕಂಡ ತಕ್ಷಣ ಅವ್ರೇನು ಮಾಡಿದರು, ಸೇಬುಗಳನ್ನ ತಗೊಂಡ್ರು. अब टोमेटो भोजन का आवश्यक अंग बन गया है। गाजर भी पहले गरीबों का पेट भरने की चीज़ थी, अमीर लोग तो उसका हलवा ही खाते थे, मगर अब पता चला कि गाजर में भी बहुत विटामिन है, इसलिए गाजर को भी मेज़ों पर स्थान मिलने लगा। ಮೊದಲು ಜನ ನೋಡ್ರಿ, ಎಲ್ಲೋ ಮಾರ್ಕೆಟಿಗೆ ಹೋಗಿ ಬಂದರೆ ಮಾರ್ಕೆಟಲ್ಲೇ ಜನ ಒಂದು ಗಜರಿ ಕಾಣ್ತೋ, ಒಂದು ಬೀನ್ಸ್ ಕಾಣ್ತೋ, ಎಲ್ಲೋ ಒಂದು ಬಟಾಣಿ ಕಾಳು ಕಂಡ್ತೋ, ಅದೆಲ್ಲ ಕಂಡಾಗ ಜನ ಮೊದಲು ಏನು ಮಾಡ್ತಿದ್ರು, ಅಲ್ಲೇ ನಿಂತಲ್ಲೇ ಕೈ ಏನೋ ಒಂದು ಗಜರೆ ಸಿಕ್ತೋ ಸೆರಗೆ ತೊಗೊಂಡು ಅದನ್ನು ಒರೆಸ್ಬಿಡೋದು, ಪಟಾಪಟ ಅಲ್ಲೇ ತಿಂದುಬಿಡೋದು. ಆದರೆ ಇವಾಗ ಅದನ್ನು ಮನೆಗೆ ತಂದು ಉಪ್ಪು ನೀರಲ್ಲಿ ತೊಳೆದು ಮಾಡಿ ನಾವೇನು ಮಾಡ್ತೀವಿ, ಅದನ್ನು ತಿನ್ನಬೇಕು. ಇವಾಗ ಬಂದಿರೋದು ಸರಿನಾ? ಮುಂಚೆ ಎಲ್ಲ ಥರ ಇದ್ದಿದ್ದಿಲ್ಲ. ಮುಂಚೆ ನಾವೆಲ್ಲ ಒಂದು ಚಾಕ್ಲೇಟು ತಿಂತಿದ್ವಿ, ಬಿದ್ದರೆ ಅದನ್ನೇ ತೊಗೊಳ್ಳೋದು, ಅದನ್ನೇ ಅಲ್ಲೇ ಒರೆಸ್ಕೊಳ್ಳೋದು, ಅದನ್ನು ಹಾಗೆ ತಿಂದುಬಿಡ್ತಿದ್ವಿ. ಅದರಿಂದ ರೋಗ ರುಜಿನ ಬರುತ್ತೆ ಅನ್ನೋದೇ ಗೊತ್ತಿಲ್ಲ. ಆದರೆ ಇವಾಗ ಬಂದಿರೋದು ಹೊಸದಾಗಿ ಏನು ಅಂದರೆ, ಒಂದು ಚಾಕ್ಲೇಟ್ ಕೆಳಗಡೆ ಬಿದ್ದುಬಿಟ್ರೆ ಅಯ್ಯೋ ಅದನ್ನು ಮುಟ್ಟಬೇಡ, ಅದು ಹೈಜಿನಿಕ್ ಆಗಿರಲ್ಲ, ಅದು ಸ್ವಚ್ಛ ಇರಲ್ಲ, ಅದನ್ನು ಮುಟ್ಟಬಾರ್ದು, ಅದನ್ನು ಹಂಗೆ ಬಿಟ್ಬಿಡಬೇಕು. ನಾವು ಅದನ್ನೆಲ್ಲ ಮಾಡ್ತಿರಲಿಲ್ಲ. ನಮ್ಮ ಕಾಲನೇ ಬೇರೆ, ಈಗ ಬಂದಿರುವಂಥ ಕಾಲನೇ ಬೇರೆ ಇದೆ. ಅದೇ ರೀತಿ ಇಲ್ಲವ್ರು ಹೇಳ್ತಿದ್ದಾರೆ, ಮೊದಲು ಗಜ್ಜರಿ, ಮೊದಲು ಬಂದಿರುವಂತಹ ಪೇರ್ಲ ಹಣ್ಣು, ಸೇಬು ಹಣ್ಣುಗಳು ಅಂದರೆ ಇದೆ ನಮಗೇನು ಸಿಗುತ್ತೋ ಸೀತಾಫಲ ಹಣ್ಣು, ಈ ಹಣ್ಣುಗಳೆಲ್ಲ ಮೊದಲು ಬಡವರು ಹೊಟ್ಟೆ ತುಂಬಕ್ಕೆ ಮುಂಚೆ ಏನಾಗ್ತಿತ್ತು, ಹೆಲ್ಪ್ ಆಗ್ತಿತ್ತು. ಮೊದಲು ಬಡವ್ರ ಹೊಟ್ಟೆ ತುಂಬಕ್ಕೆ ಸಹಕಾರಿಯಾದಂಥ ಹಣ್ಣುಗಳು ಇವತ್ತು ದೊಡ್ಡವ್ರ ಮನೆಯಲ್ಲಿ ಸಲಾಡ್ಗಳ ರೂಪಗಳಲ್ಲಿ, ಕೋಸಂಬರಿಗಳ ರೂಪಗಳಲ್ಲಿ ಅದನ್ನು ತಿಂತಾರೆ. ಯಾಕಂದರೆ ಅಂಥವ್ರಿಗೆ ವಿಟಾಮಿನ್ ಕಡಿಮೆ ಅಂತ ಅರ್ಥ. ವಿಟಾಮಿನ್ ಕಡಿಮೆ ಆದಾಗ ಈ ರೀತಿ ನಾವೆಲ್ಲ ಸುಮ್ಮನೆ ಹಾಗೆ ತಿಂದು ಬಿಟ್ಟಿರುವಂಥದ್ದನ್ನು ಈಗಿನ ಜನ ಅದನ್ನು ವಿಟಾಮಿನ್ ಎ ಬಿ ಸಿ ಅಂತ ಇಟ್ಕೊಂಡು ಅವುಗಳನ್ನ ತಿನ್ನಿರಿ ಅಂತಾರೆ. ಮೊದಲೆಲ್ಲ ದೊಡ್ಡ ಮಂದಿ ತಿನ್ನೋ ಊಟನೇ ಬೇರೆ. ಗಜರಿ, ಸೌತೆಕಾಯಿ, ಮೂಲಂಗಿ, ಆನಂತರ ನೀವು ನೋಡಿರಬೇಕು ಊಟ ಮಾಡಬೇಕಾದ್ರೆ ಈಗ ಹಳ್ಳಿ ಜನ ರೊಟ್ಟಿ ಪಲ್ಯ ಅದ್ರ ಜೊತೆ ಒಂದೊಂದು ಈರುಳ್ಳಿ ಇಟ್ಕೊಂಡು ತಿಂತಾರೆ, ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡು ತಿಂತಾರೆ, ಅದ್ರ ಜೊತೆನೇ ಅವರು ಮೆಂತ್ಯ ಪಲ್ಯ, ಆ ಪಲ್ಯಗಳನ್ನೆಲ್ಲ ಹಾಗೆ ಸುಮ್ಮನೆ ಕಟ್ ಮಾಡಿಬಿಟ್ಟು ಹಸಿನೇ ತಿಂತಾರೆ. ಅದೇ ನೀವು ಹೋಗಿ ಬೇರೊಬ್ರಿಗೆ ಕೇಳ್ರಿ, ಇವಾಗ ದೊಡ್ಡ ಮನೆ ತಂದವ್ರು ಕೇಳ್ರಿ, ಅವ್ರು ಹಸಿ ತಿನ್ನಲ್ಲ, ಅದನ್ನು ಕುದಿಸ್ಬಿಟ್ಟು ತಿನ್ನಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಯಾವ ರೀತಿ ಬೇರೆ 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 ಥರ ಇದೆಯೋ ಅದೇ ಹಾಗೆ ಲೇಖಕರು ಹೇಳ್ತಾರೆ, ಮೊದಲೆಲ್ಲ ನಾವು ಹಿಂಗೆ ತಿಂತಿದ್ವಿ, ಇವಾಗ ವಿಟಾಮಿನ್ ಹೆಸರಲ್ಲಿ ಅವೆಲ್ಲ ಏನಾಗ್ಬಿಟ್ಟಿವ ಔಷಧಿ ತತ್ವಗಳು ಇವೆ, ಇದರಲ್ಲಿ ಇದನ್ನು ತಿನ್ನಿರಿ ಅಂತ ಹೇಳ್ತಾರೆ. ನಾವು ಇವಾಗ ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀವಿ. ಈಗ ನಾವು ಬರೀ ಏನು ಮಾಡ್ತೀವಿ, ಯಾವಾಗೂ ಕರಿದಂಥ ಪದಾರ್ಥ, ಹೊರಗಡೆಯಿಂದ ತೊಗೊಂಡು ಬಂದಂಥ ಪದಾರ್ಥ, ಬೇಕ್ರಿ ಐಟಮ್ಗಳನ್ನು ಹೆಚ್ಚಿಗೆ ತಿಂತೀವಿ. ಮನೆಯಲ್ಲಿ ಬೇಯಿಸಿರೋ ಅನ್ನ ಸಾಂಬಾರು ನಾವು ಮುಟ್ಟಲ್ಲ. ಹೀಗಾಗಿ ನಮಗೆ ವಿಟಾಮಿನ್ ಕೊರತೆ ಅಂತ ಯಾರು ಹೇಳ್ತಿದ್ದಾರೆ, ಇಲ್ಲಿ ಲೇಖಕರು ಹೇಳ್ತಿದ್ದಾರೆ. ಏಕ ಸೇಬ್ ರೋಜ್ ಖಾಯಿಯೇ ತೋ ಆಪ್ಕೋ ಡಾಕ್ಟರ್ ಕಿ ಜರೂರತ್ ನ ರಹೇಗಿ. ಎಲ್ಲರೂ ಹೇಳ್ತಾರೆ, ನೀವು ರೀಲ್ಸ್ಗಳಲ್ಲೂ ನೋಡಿರ್ಬೋದು ಮಕ್ಕಳೇ, ನೀವು ಮೊಬೈಲಲ್ಲೂ ನೋಡಿರ್ತೀರಿ, ಮೊಬೈಲ್ಗಳನ್ನು ಚೆನ್ನಾಗಿ ಓಡಿಸ್ತೀರಾ, ನಿಮ್ಗೆ ಅದ್ರ ಬಗ್ಗೆ ತುಂಬ ನಾಲೆಜ್ ಇದೆ. ಹೇಳ್ತಾರಲ್ಲ, ಪ್ರತಿ ಒಂದು ದಿನಕ್ಕೆ ಒಂದು ಸೇಬನ್ನು ತಿಂದವನು ಡಾಕ್ಟರಿಂದ ದೂರ ಇರ್ತಾನೆ. ಡೇಲಿ ಒಂದು ಸೇಬು ಹಣ್ಣು ತಿನ್ನೋನು ಡಾಕ್ಟ್ರನ್ನ ದೂರ ಇಡ್ತಾನೆ. ಡಾಕ್ಟ್ರ್ ಹತ್ರ ಹೋಗೋಕ್ಕೆ ನಿಮಗೆ ಪ್ರಮೇಯನೇ ಬರಲ್ಲ. ನಿಮ್ಮ ಶರೀರ ಅದರಲ್ಲಿರುವಂಥ ಪ್ರೋಟೀನು ವಿಟಾಮಿನಿಂದ ನಿಮ್ಮ ಶರೀರ ತನ್ನನ್ನೇ ತಾನೇ ದುರಸ್ತಿ ಮಾಡಿಕೊಳ್ಳುತ್ತೆ ಅಂತ ಜನ ಹೇಳ್ತಾರೆ. सेब के विषय में तो यह कहा जाने लगा कि एक सेब रोज़ खाइए तो आपको डॉक्टर की ज़रूरत नहीं रहेगी, डॉक्टर से बचने के लिए हम नीम कौड़ी तक खाने को तैयार हो सकते हैं. ಅದಕ್ಕೆ ನೀಮ್ ಕೌಡಿ ಅಂತಂದರೆ ಬೇವಿನ ತಪ್ಪಲ. ಡಾಕ್ಟ್ರಲ್ಲಿದ್ದ ಉಳ್ಕೋಬೇಕು ಅಂದರೆ ಡೇಲಿ ಒಂದು ಸೇಬು ಹಣ್ಣು ತಿನ್ನಪ್ಪ, ಡಾಕ್ಟ್ರ್ ಹತ್ರ ಹೋಗಲೇಬೇಡ. ಅಲ್ಲಿ ಹೋದರೆ ನಿನಗೆ ಇಂಜೆಕ್ಷನ್ ಮಾಡ್ತಾರೆ, ಅಡ್ಮಿಟ್ ಮಾಡ್ಕೋತಾರೆ, 4-5 ದಿನ ಇಟ್ಕೊತಾರೆ, ಸಲೈನ್ ಹಚ್ತಾರೆ. ಡಾಕ್ಟ್ರ್ ಹತ್ರ ಹೋಗೋದೇ ಬೇಡ, ಅಲ್ಲಿಗೆ ಬೇಡ, ದೂರ ಇರಬೇಕು ಅಂದರೆ ಡೇಲಿ ನಾವೇನು ಮಾಡ್ತಾಯಿದ್ದೀವಿ, ಈಗ ಒಂದೊಂದು ಸೇಬು ಹಣ್ಣು ತಿಂತಿದ್ದೀವಿ. ಅವ್ರೇನು ಹೇಳ್ತಾರೆ, ಲೇಖಕರು ಹೇಳ್ತಾರೆ, ಸೇಬು ಹಣ್ಣು ಏನು ದೊಡ್ಡ ಮಾತಲ್ಲ, ಅವ್ರು ಹೇಳಿದರೆ ನಾವು ಬೇವಿನ ತಪ್ಪಲನೂ ತಿನ್ನೋಕೆ ಸರಿಯಾಗಿದ್ದೀವಿ, ತಯಾರಾಗಿದ್ದೀವಿ ಅಂತಲೂ ಹೇಳ್ತಾರೆ.
हाँ, आम बढ़कर नहीं है तो घटकर भी नहीं है, तो सेब तो रस और स्वाद में ಅಗರ್ ಆಮ್ ಸೆ ಬಡ್ಕರ್ ನಹಿ ಹೈ ತೋ ಘಟ್ಕರ್ ಬಿ ನಹಿ ಹೈ. ಇಲ್ಲೇನು ಹೇಳ್ತಿದ್ದಾರೆ ನೋಡ್ರಿ ಅವರು, ಸೇಬು ಹಣ್ಣು ಮಾವಿನ ಹಣ್ಣಿನಕ್ಕಿಂತ ಶ್ರೇಷ್ಠವಾದಂತೂ ಅಲ್ಲ. ಯಾಕಂದರೆ ಮಾವಿನ ಹಣ್ಣು ರಸಭರಿತ. ಮಾವಿನ ಹಣ್ಣನ್ನು ನಾವು ಸೆಪ್ಪೆ ಸಮೇತ ತಿಂತೀವಿ ಒಂದೊಂದು ಸಾರಿ, ಯಾಕಂದರೆ ಅಷ್ಟೊಂದು ರಸಭರಿತ, ಅಷ್ಟೊಂದು ರುಚಿ ಕೊಡುವಂಥದ್ದು. ಆದರೆ ಆ ರುಚಿಯಲ್ಲಿ ಅಷ್ಟೊಂದು ಅದಕ್ಕೆ ಸಮಾನವಾದಂಥದ್ದು ಅಲ್ಲ. ಸೇಬು ಮಾವಿನಿಗೆ, ಈ ಮಾವಿನ ಹಣ್ಣಿಗೆ ಏನಾದಂಥದ್ದಲ್ಲ, ಸಮಾನವಾದಂಥದ್ದು ಅಲ್ಲದೆ ಆದರೂ ಕೂಡ ಅದು ನಮ್ಮನ್ನು ಯಾರಿಂದ ಬಚಾವು ಮಾಡುತ್ತೆ? ಡಾಕ್ಟರಿಂದ ಬಚಾವು ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಅದನ್ನು ನೋಡಿಕೊಂಡು ಲೇಖಕರು ಒಂದು ದಿನ ಏನು ಮಾಡ್ತಾರೆ ಅಂತಂದರೆ, ಸೇಬು ಹಣ್ಣನ್ನು ಮನೆಗೆ ತೊಗೊಂಡು ಬರ್ತಾರೆ. दुकानदार ने कहा, बाबूजी बड़े मज़ेदार सेब आए हैं, काश काश्मीरी के, आप ले जाएं, खाकर तबीयत खुश हो जाएगी. ಅದಕ್ಕೆ ಒಂದು ಅಂಗಡಿದವನು ಹೇಳ್ತಾನೆ, ನೋಡ್ರಿ ಸರ್, ಇಲ್ಲಿ ನಮಗೆ ಹಣ್ಣುಗಳು ತುಂಬ ಚೆನ್ನಾಗಿ ಬಂದಿವೆ ಈ ಸಾರಿ. ಅದೇ ಪ್ರತಿ ಸಾರಿ ಅಂಗಡಿಯವ್ರು ಹೇಳೋದೆ, ಇದು ತೊಗೊಳ್ರಿ ಅದು ತೊಗೊಳ್ರಿ ತುಂಬ ಚೆನ್ನಾಗಿರುತ್ತೆ. ಬಟ್ಟೆ ತೊಗೊಳಕ್ಕೆ ಹೋಗ್ರಿ, ನೀವು ಬಟ್ಟೆ ತೊಗೊಳಕ್ಕೆ ಹೋದಾಗ ಏನು ಹೇಳ್ತಾರೆ, ಸರ್ ಇದ್ರ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಏನು ಒಂದು 200 ರೂಪಾಯಿ ಜಾಸ್ತಿ ಸರ್ ಪ್ಯಾಂಟ್ಗೆ, ಆದರೆ ಕ್ವಾಲಿಟಿ A1 ಡೆನಿಮ್ ಕ್ವಾಲಿಟಿ, ಇದಂಥ ಕ್ವಾಲಿಟಿನೇ ನಿಮಗೆ ಈ ಊರಲ್ಲಿ ಎಲ್ಲೂ ಸಿಗಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಇಲ್ಲೇನು ಅಂಗಡಿಯವನು, ಯಾಕಂದರೆ ಅವರು ವ್ಯಾಪಾರಸ್ಥರು, ವ್ಯಾಪಾರ ಮಾಡುವಂಥದ್ದು ಅವ್ರ ಹತ್ರ ಒಂದು ಪದ್ಧತಿ, ಯಾವುದೇ ರೀತಿ ಜನರನ್ನು ಒಳಗೆ ಹಾಕ್ಕೊಂಡು ತಮ್ಮ ವ್ಯಾಪಾರನ ಮಾಡ್ಕೋಬೇಕು ಅಂತ. ಅದಕ್ಕೆ ಅವನು ಹೇಳ್ತಾನೆ, ಈ ಸಾರಿ ಒಳ್ಳೆ ಸೇಬುಗಳು ಬಂದಿವೆ, ಒಳ್ಳೆ ಸೇಬುಗಳು ಬಂದಿವೆ, ಅದಕ್ಕೆ ಇದಕ್ಕಿಂತ ಒಳ್ಳೆ ಸೇಬುಗಳು ಮತ್ತೆ ನಿಮಗೆ ಬೇರೆ ಹತ್ರ ಸಿಗಲ್ಲ. ಕಾಶ್ಮೀರಿ ಸೇಬು ಹಣ್ಣು ಒಂದೇ ರೀತಿ ನೋಡೋಕ್ಕೆ ಒಳ್ಳೆ ಕೆಂಪಿಗೆ ರುಚಿ, ಹಣ್ಣು ತುಂಬ ರುಚಿ ರಸ ತುಂಬಿದೆ, ತಗೊಂಡು ಹೋಗ್ರಿ ಅಂತ ಯಾರಿಗೆ ಹೇಳ್ತಾನೆ? ಲೇಖಕಿಗೆ ಹೇಳ್ತಾನೆ. ಮೇನೆ ರುಮಾಲ್ ನಿಕಾರ್ಕರ್ ಉಸೆ ದೇತೆ ಹುಯೆ ಕಹಾ ಚುನ್ ಚುನ್ ಕರ್ ರಖನಾ. ಅದಕ್ಕೆ ನಾನೇನು ಮಾಡಿದೆ, ನಾನಂದರೆ ಯಾರಿಲ್ಲಿ? ಲೇಖಕರು ಏನು ಮಾಡಿದರು, ಬೇಗನೆ ತಂದೊಂದು ರುಮಾಲ್ ತೆಗೆದ್ರು, ಅವನ ಕೈಯಲ್ಲಿ ಕೊಟ್ಟುಬಿಟ್ಟು ಏನು ಹೇಳಿದರು, ಹಾಗಂದರೆ ಒಳ್ಳೊಳ್ಳೆ ಸೇಬುಗಳನ್ನ ಏನು ಮಾಡಪ್ಪ, ಆರಿಸಿ ಈ ರುಮಾಲ್ಗೆ ಹಾಕಿ ಗಂಟು ಕಟ್ಟಿ ಕೊಡು ಅಂತ ಹೇಳಿದರು. दुकानदार ने तराजू उठाई और अपने नौकर से बोला, सुनो, अध सेर कश्मीरी सेब निकाल कर ला. ಅದಕ್ಕೆ ಅವ್ನು ಕೆಲಸದವ್ನು ಏನು ಹೇಳ್ತಾನೆ, ರುಮಾಲ್ ತೆಗೆದು ಕೆಲಸದವ್ರಿಗೆ ಯಾವ ರೀತಿ ಲೇಖಕರು ಕೊಟ್ಟರು, ಅದಕ್ಕೆ ಅವನು ಹೇಳ್ತಾನೆ, ಅಂಗಡಿಯವನು ಹೇಳ್ತಾನೆ ಕೆಲಸದವ್ನಿಗೆ, ನೀವೊಂದು ಕೆಲಸ ಮಾಡು, ರುಮಾಲ್ ತಗೋ, ಹೋಗು, ಒಂದು ಅರ್ಧ ಸೇಬನ್ನು ಏನು ಮಾಡು, ಅರ್ಧ ಸೇಬು ಅಂದರೆ ಅರ್ಧ ಸೇಬು ಅಂತಂದರೆ ಏನು, ಒಂದು ಅರ್ಧ kg ಅಷ್ಟು ಸೇಬುಗಳನ್ನ ಎತ್ಕೊಂಡು ಬಂದು ಸೇಬು ಹಣ್ಣನ್ನು ತೊಗೊಂಡು ಬಂದು ಈ ರುಮಾನಲ್ಲಿ ಏನು ಮಾಡು, ಗಂಟು ಕಟ್ಟಿ ಸರಿ ಕೊಡು, ಅವರು ಹಣ್ಣುಗಳನ್ನ ಕೇಳಿದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಕೆಲಸದವನು ಹೋಗ್ಬಿಟ್ಟು ಏನು ಮಾಡ್ತಾನೆ, ಹಣ್ಣುಗಳನ್ನ ತೊಗೊಂಡು ಬಂದು ಗಂಟು ಕಟ್ಟಿ ಅವ್ರ ಕೈಯಲ್ಲಿ ಇಡ್ತಾನೆ. ಲೋಂಡಾ 4 ಸೇಬ್ ಲಾಯಾ. ಲೋಂಡಾ ಅಂತಂದರೆ ಯಾರಿಲ್ಲಿ? ಹುಡುಗ. लौंडा 4 सेब लाया, दुकानदार ने तौला, एक लिफाफे में उन्हें रखा और रुमाल में बांध कर मुझे दे दिया, मैंने 4 आने उसमें हाथ में रखे. तो ಅವನೇನು ಮಾಡ್ದ, ಇಲ್ಲಿ ನೋಡ್ರಿ ಈ ಥರ ರುಮಾಲ್ ಕೊಟ್ಟರು, ಅದನ್ನ ಏನು ಮಾಡ್ದ, ಮೊದಲು ಒಂದು ಎನ್ವಲಪ್ ಒಂದು ಪೇಪರಲ್ಲಿ ಏನು ಮಾಡ್ದ, ಅವನು ಹಾಕ್ದ, ಅದನ್ನೆಲ್ಲ ಪೇಪರಲ್ಲಿ ಹಾಕಿಬಿಟ್ಟು ಅವನೇನು ಮಾಡ್ದ, ಅದನ್ನು ಪ್ಯಾಕ್ ಮಾಡಿ ನನ್ನ ಕೈಯಲ್ಲಿ ಕೊಟ್ಟ. घर आकर लिफाफा ज्यों का त्यों रख दिया, रात को सेब या कोई दूसरे फल खाने का फ़ायदा नहीं है. ಅದನ್ನು ನಾನು ಸಾಯಂಕಾಲ ಹೋಗಿದ್ದೆ, ಆ ಹಣ್ಣನ್ನು ತೊಗೊಂಡೆ, ಅವನ ಹಣ್ಣನ್ನು ಕೊಟ್ಟ, ನಾನು ತೊಗೊಂಡು ಬಂದೆ, ಅದನ್ನು ಮನೆಯಲ್ಲಿಟ್ಟೆ. ರಾತ್ರಿ ಅದನ್ನು ತಿನ್ನಬೇಕು ಅಂತ ನನ್ನ ಮನಸ್ಸಾಗಿಲ್ಲ, ನಾನು ಹಾಗೇ ಬಿಟ್ಟೆ. ಯಾಕಂದರೆ ರಾತ್ರಿ ಯಾರೂ ಹಣ್ಣನ್ನು ತಿನ್ನಲ್ಲ ಜಾಸ್ತಿ, ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಹಣ್ಣು ತಿನ್ನಬೇಕು ಅಂತ ಕೇಳಿದ್ದೆ, ಅದಕ್ಕೆ ಬೆಳಗ್ಗೆ ತಿನ್ನೋಣ ಅಂತ ನಾನೇನು ಮಾಡಿದೆ, ಅದನ್ನು ಹಾಗೆ ಅಲ್ಲೇ ಇಟ್ಟೆ. ಆದರೆ ಹಣ್ಣಿಗೆ ಸರಿಯಾದ ಹಣ ಮಾತ್ರ ಏನು ಮಾಡಿದ್ದ, ಅವನು ಕೆಲಸದವನಿಗೆ ಹಣ ಮಾತ್ರ ಸರಿಯಾಗಿ ಕೊಟ್ಟುಬಿಟ್ಟು ಆಮೇಲೆ ರುಮಾಲಲ್ಲಿ ಹಣ್ಣನ್ನು ಹಾಕ್ಕೊಂಡ, ಮನೆಗೆ ತಂದ, ಇಟ್ಟ, ಊಟ ಮಾಡ್ದ, ಮಲಗಿಬಿಟ್ಟ. घर आकर लिफाफा ज्यों का त्यों रख दिया, रात को सेब या कोई दूसरा फल खाने का फ़ायदा नहीं है. फल खाने का समय तो प्रातःकाल है. आज सुबह मुंह हाथ धोकर जो नाश्ता करने के लिए एक सेब निकाला तो सड़ा हुआ था ಅಂದರೆ ಕೊಳತಿತ್ತು. ಬೆಳಗ್ಗೆ ಲೇಖಕರು ಮುಖ ಕೈಕಾಲೆಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆದರು, ಆಗಿಬಿಟ್ಟು ಇನ್ನೇನು ಖಾಲಿ ಹೊಟ್ಟೆಯಲ್ಲಿ ಹಣ್ಣು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಕೇಳಿಪಟ್ಟಿದ್ದೆ. ಅದಕ್ಕೆ ಒಂದು ಹಣ್ಣನ್ನು ತೆಗೆದುಬಿಟ್ಟು ಅದನ್ನು ಯಾವ ರೀತಿ ಕತ್ತರಿಸಿದಾಗಲೇ ಗೊತ್ತಾಯಿತು, ಒಳಗೆ ಹಣ್ಣೇನಾಗಿತ್ತು, ಕೊಳತಿತ್ತು. तो सड़ा हुआ था. 1 रुपये के आकार का छिलका
ಗಲ್ ಗಯಾ ಥಾ 1 ರೂಪಾಯ, 1 ರೂಪಾಯಿ ಆಣೆ ಅಷ್ಟು ಅದೇನಾಗಿತ್ತು ಹಣ್ಣಲ್ಲಿ 1 ರೂಪಾಯಿ ಆಣೆಯಷ್ಟು ಒಂದು ರೌಂಡು ನೋಡಿದ್ರಲ್ಲ, 1 ರೂಪಾಯಿ ಕಾಯಿನ್ ನೋಡಿದಿರಿ ನೀವು, ದುಂಡಗಿರುತ್ತೆ. ಆ ದುಂಡಿನ ಆಕಾರದ್ದು ಒಳಗಡೆ ಏನಾಗಿತ್ತು ಅಂದರೆ ಒಳಗಡೆನೇ ಇದು ಏನು ಅದರದ್ದು ಮೇಲಿಂದು ಸಿಪ್ಪೆ ಕೊಳತಂಗೆ ಆಗ್ಬಿಟ್ಟಿತ್ತು. छिलका गल गया था, समझा रात को दुकानदार ने देखा न होगा, दूसरा निकाला मगर यह भी आधा सड़ा हुआ था. ಅದು ಮುಂಚೆಯಿಂದೇ ಕೊಳ್ತಿತ್ತಲ್ಲ, ಫಸ್ಟ್ ಒಂದು ತೆಗೆದ ತಕ್ಷಣವೇ ನೋಡಿದೆ ಮೊದಲನೇದೇ ಕೊಳ್ತು ಬಿಟ್ಟಿತ್ತು. ಹಾಗಂದರೆ ಬಹುಶಃ ಅವನೇನೋ ತಪ್ಪಿ ಹಾಕಿರಬೇಕು, ಯಾಕಂದರೆ ಸಾಯಂಕಾಲ ಹೋಗಿದ್ದೆ ನಾನು ಶಾಪ್ಗೆ, ಅವ್ನು ನೋಡ್ದೇ ಒಂದು ಹಣ್ಣು ಹಾಕಿರಬೇಕು, ಹಣ್ಣು ಹಾಕಿ ಅದಕ್ಕೆ ಅದು ಏನಾಗಿರ್ಬೇಕು, ಅದು ಕೊಳತಂಗೆ ಆಗಿರ್ಬೋದು ಅಂದ್ಕೊಂಡು ಇನ್ನೊಂದು ಹಣ್ಣು ತೆಗೆದ್ರೆ ಆ ಹಣ್ಣು ಕೂಡ ಅದೇ ಥರನೇ ಇತ್ತು. मगर यह आधा सड़ा हुआ था. अब संदेह हुआ दुकानदार ने मुझे धोखा दिया है. ಧೋಕಾ ಅಂತಂದರೆ ಏನು, ಮೋಸ. ಅದಕ್ಕೆ ಅದನ್ನು 1ನೇ ಹಣ್ಣಂತೂ ಕೊಳತೋಯ್ತು, 2ನೇ ಹಣ್ಣು ಅರ್ಧ ಕೊಳತಿದೆ. ಅಯ್ಯೋ ಇದೇನಪ್ಪ, ಹಾಗಂದರೆ ವ್ಯಾಪಾರಸ್ಥ ಅಂಗಡಿಯವನು ನನ್ನ ಜೊತೆ ಏನು ಮಾಡಿಬಿಟ್ಟವನೇ ಅಂದರೆ ಮೋಸ ಮಾಡಿದ್ದಾನೆ, ನನಗೆ ಮೋಸ ಮಾಡಿದ್ದಾನೆ. तीसरा सेब निकाला, यह सड़ा तो न था मगर एक तरफ दबकर बिल्कुल पिचक गया था. ಅದು 3ನೇ ಹಣ್ಣು ತೆಗೆದ ಅವನು. ಇವಾಗ ಮೊದಲನೇ ಹಣ್ಣು ಕೊಳತೋಯ್ತು, 2ನೇ ಹಣ್ಣು ಅರ್ಧ ಕೊಳತಿದೆ, 3ನೇ ಹಣ್ಣನ್ನು ತೆಗೆದಾನೆ. ಆದರೆ ಅದು ಕೊಳತಿರಲಿಲ್ಲ, ಆದರೆ ಎಲ್ಲೋ ಒಂದು ಮೂಲೆಯಲ್ಲಿ ಒಳಗೆ ಹತ್ಕೊಂಡಿದ್ದಂಗೆ ಆಗಿಬಿಟ್ಟಿತ್ತು ಹಣ್ಣು. ಹಾಗಂದರೆ ಅದು ಒಳಗಡೆನೇ ಏನಾಗಿತ್ತು, ಸಣ್ಣಗೆ. ಇವಾಗ ನೋಡಿರಿ, ಮಾವಿನ ಹಣ್ಣೆಲ್ಲ ಒಳಗಡೆ ಹೊಡೆತ ಬಿದ್ದಾಗ ಹೆಂಗಿರುತ್ತೆ, ಅದು ಮೇಲಿಂದ ಬೀಳಬೇಕಾದ್ರೆ ಕೆಳಗಡೆ ನೆಲಕ್ಕೆ ಭೂಮಿಗೆ ಬಿದ್ದ ಮೇಲೆ ಅದಕ್ಕೆ ಹೊಡೆತ ಬೀಳುತ್ತೆ. ಅದು ಹೊಡೆತ ಬಿದ್ದಾಗ ಅದಷ್ಟೇ ಎಲ್ಲಿ ಹೊಡೆತ ಬೀಳುತ್ತಲ್ಲ ಅದಷ್ಟೇ ಒಂದು ರೀತಿ ಬೇರೆ ಕಲರಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದೇ ಥರನೇ ಇಲ್ಲಿನೂ ಒಂದು ಸೇಬಿನ ಹಣ್ಣು ಅದು ಎಲ್ಲಿ ಹೊಡೆತ ಬಿದ್ದಿತ್ತಲ್ಲ ಅದೇ ಒಂದು ಕಲರಲ್ಲಿ ಕಾಣಿಸ್ಕೊತಿತ್ತು. चौथा देखा वह तो बेदाग था मगर उसमें एक काला सुराख था जैसे अक्सर बेरों में होता है. ಅದಕ್ಕೆ ಅವನು ತಂದಿರೋ 4-5 ಹಣ್ಣಲ್ಲಿ ಮೊದಲನೇ ಹಣ್ಣು ಕೊಳ್ತಿತ್ತು, 2ನೇ ಹಣ್ಣು ಅರ್ಧ ಕೊಳ್ತಿತ್ತು, 3ನೇದ್ದು ಆಗಲೇ ಅದಕ್ಕೆಲ್ಲ ಹೊಡೆತ ಬಿದ್ದುಬಿಟ್ಟು ಅದ್ರ ಒಳಗಡೆ ಅದು ಏನದು ಪೆಟ್ಟು ಬಿದ್ದಿರುವಂಥ ಒಂದು ಕಲೆ ಉಳ್ಕೊಂಡ್ಬಿಟ್ಟು ಬಿಟ್ಟಿತ್ತು. ಈಗ 4ನೇದು ಅವನು ತೆಗೆದ, 4ನೇದಲ್ಲಿ ಅದು ಯಾವ ಥರನೂ ಅದಕ್ಕೆ ಯಾವುದು ಹೊಡೆತನೂ ಬಿದ್ದಿರಲಿಲ್ಲ, ಕೊಳ್ತೂ ಇರಲಿಲ್ಲ, ನೋಡೋಕೆ ತುಂಬ ಚೆನ್ನಾಗಿತ್ತು. ಆದರೆ ಅದರಲ್ಲೊಂದು ಹೋಲ್ ಬಿದ್ದುಬಿಟ್ಟಿತ್ತು. ಅದರಲ್ಲಿ ಒಂದು ಚಿಕ್ಕದು ಏನಾಗಿತ್ತು, ಅದು ಹೋಲ್ ಬಿದ್ದಿತ್ತು. ಅದರ ಚಿಕ್ಕ ಒಂದು ಹೋಲು, ಒಂದು ತೂತು ಥರ ಆಗಿಬಿಟ್ಟು ಅದರಲ್ಲಿ ಹುಳ ಹೋಗೋದು ಬರೋದು ನೋಡಿರ್ತೀರಿ ಹಣ್ಣುಗಳಲ್ಲಿ ಯಾವ ಥರ ಹುಳುಗಳು ತಿನ್ನಬೇಕಂದ್ರೆ ಅದನ್ನೇನು ಮಾಡ್ತಾರೆ, ತಿಂದು 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 ಅವುಗಳನ್ನ ಇದು ಮಾಡ್ತವೆ, ಆ ರೀತಿ ಮಾಡ್ಕೊಂಡಿತ್ತು. ಮಗರ್ ಉಸ್ಮೆ ಏಕ್ ಕಾಲಾ ಸುರಾಖ್ ಥಾ ಜೈಸೆ ಅಕ್ಸರ್ ಬೇರೋ ಮೇ ಹೋತಾ ಹೈ. ಅದಕ್ಕೆ ಬೇರದ ಹಣ್ಣು, ನೀವು ಬೇರು ಹಣ್ಣು ನೋಡಿರ್ತೀರ, ಬೇರು ಹಣ್ಣು ನೋಡಿರ್ಬೇಕು ನೀವು, ಹೆಂಗಿರುತ್ತೆ ಮೇಲೆ ನೋಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ಒಂದು 10 ಹಣ್ಣಲ್ಲಿ ಒಂದು 5 ಹಣ್ಣು ಒಳಗಡೆ ಹೊಡೆತ ಬಿದ್ದು ಅಥವಾ ಏನೋ ಆಗಿ ಹುಳ ಆಗಿ ಅದು ಮೇಲಿಂದ ನೋಡೋಕ್ಕೆಲ್ಲ ಚೆನ್ನಾಗಿರುತ್ತೆ, ಅದರ ಒಳಗೆ ಹುಳ ಆಗಿರೋದು ನಮಗೆ ಗೊತ್ತೇ ಆಗಲ್ಲ. ಅದೇ ಥರನೇ ಈ ಹಣ್ಣು ಅದರಲ್ಲೂ ಇತ್ತು. मगर एक तरफ दबकर बिल्कुल पिचक गया था. चौथा देखा यह तो बेदाग था मगर उसमें एक काला सुराख था जैसे अक्सर सेब भी बेरों में होता है. काटा तो भीतर वैसे ही धब्बे जैसे बेर में होते हैं. एक सेब भी खाने लायक नहीं. 4 आने पैसों का इतना गम न हुआ जितना समाज के इस चारित्रिक पतन का. ಅದಕ್ಕೆ ಅವನಂತಾನೆ, ನಾನು 1 ರೂಪಾಯಿ ಒಂದು ಆಣೆ ಕೊಟ್ಟು ಒಂದಾಣೆ ರೂಪಾಯಿ ಕೊಟ್ಟು ಏನು ತಂದಿದ್ದೆ, 4ರಿಂದ 5 ಹಣ್ಣು ತೊಗೊಂಡು ಬಂದೆ. ಏನೋ ತಿನ್ನಬೇಕು ಅಂದರೆ ಪ್ರತಿಯೊಂದು ಹಣ್ಣಲ್ಲಿ ಬೇರೆ 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 ಥರನೇ, ಒಂದು ಕೊಳತಿರೋದು, ಒಂದು ಕೆಟ್ಟಿರೋದು, ಒಂದು ಏನೋ ಅದಕ್ಕೆ ಏನೋ ಒಂದು ಮಾರ್ಕ್ ಬಿದ್ದಿದೆ, ಇನ್ನೊಂದಕ್ಕೆ ಏನೋ ಅದು ಪೆಟ್ಟು ಬಿದ್ದಿದೆ. ಹೀಗೆ ನನಗೆ ತುಂಬ ಬೇಜಾರಾಯಿತು ಇದ್ದು. ಆದರೆ ಹಣ್ಣನ್ನು ಹಣ ಕೊಟ್ಟು ತಂದಿದ್ದು ನನಗೆ ಬೇಜಾರಾಗಿಲ್ಲ. ಆದರೆ ಇವರು ಮಾರಾಟ ಮಾಡೋರು ಯಾವ ರೀತಿ ಜನರಿಗೆ ಮೋಸ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಲೇಖಕರು ಹೇಳ್ತಾರೆ. ಅಂದರೆ ಈ ಸಮಾಜದಲ್ಲಿ ನಾನದೇ ಮುಂಚೆನೇ ಹೇಳಿದೆ ನಿಮಗೆ, ಯಾವ್ಯಾವ ರೀತಿ ಜನ ಇರ್ತಾರೆ, ಅವ್ರ ಜೊತೆ ನಾವು ಹೇಗೆ ಇರಬೇಕು ಅನ್ನೋದನ್ನು ಅವರು ನಮಗೆ ಕಲಿಸಿ ಕೊಡ್ತಿದ್ದಾರೆ. इस चारित्रिक पतन का दुकानदार ने जानबूझकर मेरे साथ धोखेबाजी का व्यवहार किया. एक सेब सड़ा हुआ होता तो मैं उसके क्षमा के योग्य समझता, सोचता उसकी निगाह न पड़ी होगी, मगर चारों के चारों ಖರಾಬ್ ನಿಕ್ಲೆ. ಅದಕ್ಕೆ ಅವ್ರು ಏನು ಹೇಳ್ತಾರೆ ನೋಡಿ, ನಾನು ಹೋಗಿ ಹಣ್ಣನ್ನು ತೊಗೊಂಡು ಬಂದಿದ್ದೀನಿ, ಅದರಲ್ಲಿ ಒಂದೇ ಒಂದು ಕೆಟ್ಟಿದ್ರೆ ನಾನು ಅವನನ್ನು ಕ್ಷಮಿಸಿಬಿಡ್ತಿದ್ದೆ, ಹೋಗಲಿ ಬಿಡಪ್ಪ ಏನೋ ಒಂದು ಗೊತ್ತಿಲ್ಲದೆ ಹಾಕಿದ್ದಾನೆ ಅಂತ. 4 ತೊಗೊಂಡಿದ್ದೀನಿ, ನಾನು 4 ಆಣೆ ಕೊಟ್ಟು 4 ತೊಗೊಂಡಿದ್ದೀನಿ. ಆ 4 ಆಣೆ ಕೊಟ್ಟು
ತೊಗೊಂಡಿರೋಂಥ ಎಲ್ಲ ಹಣ್ಣುಗಳು ತಿನ್ನೋಕ್ಕೆ ಬರ್ತಿಲ್ಲ. ನಾವು ಹಣ ಕೊಟ್ಟು ಹಣ್ಣನ್ನು ತೊಗೊಂಡು ಬರ್ತೀವಿ, ತಿನ್ನಬೇಕು ಅಂತ ತಂದಿರ್ತೀವಿ, ಅದೆಲ್ಲ ಕೆಟ್ಟುಬಿಟ್ರೆ ನಮ್ಮ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ. ಅಯ್ಯೋ ಸುಮ್ಮನೆ ಹಣ ವೇಸ್ಟ್ ಆಯ್ತಲ್ಲಪ್ಪ ಅಂತ ನಾವು ಹೆಂಗೆ ಯಾವ ರೀತಿ ಅನ್ಕೋತೀವೋ ಅದೇ ರೀತಿ ಇಲ್ಲೇನು ಲೇಖಕರು ಹಣ ವೇಸ್ಟ್ ಆಯಿತು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಅವರೇನು ಹೇಳ್ತಿದ್ದಾರೆ, ಇಲ್ಲಿ ನಮಗೆ ಅಂಗಡಿಯವರು ನನಗೇನು ಮಾಡಿದರು, ಮೋಸ ಮಾಡಿದ್ದಾನೆ, ಬೇಕಂತಲೇ ನನಗೆ ಕೊಳ್ತಿರುವಂಥ ಹಣ್ಣನ್ನು ಹಾಕಿ ಏನು ಮಾಡಿದ್ದಾನೆ, ಮೋಸ ಮಾಡಿದ್ದಾನೆ. ನಾನು ಅವನ ಮೇಲೆ ಅದಕ್ಕೆ ಅವ್ರು ಏನು ಹೇಳ್ತಾರೆ, ನಾನು ಅವನ ಮೇಲೆ ತುಂಬಾ ವಿಶ್ವಾಸ ಇಟ್ಟಿದ್ದೆ, ಆದರೆ ಅವನು ಏನು ಮಾಡಿಬಿಟ್ಟ, ಒಳ್ಳೆಯದೇ ಕೊಡ್ತೀನಿ ಅಂತ ಹೇಳಿಬಿಟ್ಟು ನನಗೇನು ಮಾಡಿಬಿಟ್ಟ, ಮೋಸ ಮಾಡ್ದ. ಅದಕ್ಕೆ ಇಂಥ ಮೋಸ ಮಾಡುವಂಥ ಬೇರೆ ಬೇರೆ ಜನರು ಈ ಸಮಾಜದಲ್ಲಿದ್ದಾರೆ. ನಾವು ತುಂಬ ಹುಷಾರಾಗಿ ನೋಡಿಕೊಂಡು ಅಂಥವರ ದೋಸ್ತಿ ಮಾಡಬೇಕು ಅಥವಾ ಸ್ನೇಹ ಮಾಡಬೇಕು ಅಂತ ಲೇಖಕರು ನಮಗೆ ಒಂದು ನೀತಿ ಪಾಠವನ್ನು ಇದರಲ್ಲಿ ಹೇಳ್ತಿದ್ದಾರೆ. यह तो साफ धोखा है, मगर इस धोखे में मेरा भी सहयोग था. मेरा उसके हाथ में रुमाल रख देना मानो उसे धोखा देने के लिए प्रेरणा थी. उसने भाप लिया कि यह महाशय अपनी आंखों से काम लेने वाले जीव नहीं है और न इतने चौकास है कि घर से लौटने आए. आदमी बेईमानी तभी करता है जब उसे अवसर मिलता है. ಅಂದರೆ ಅವನು ತಪ್ಪು ಮಾಡೋಕ್ಕೆ ನಾನೇ ಪ್ರೇರಣೆ ಕೊಟ್ಟಂಗೆ. ನನಗೆ ಬೇಕು ಅಂತಂದಾಗ ನಾನೇ ಅದನ್ನು ಏನು ಮಾಡ್ತೀವಿ, ನಾವು ಮಾರ್ಕೆಟ್ಗೆ ಹೋದಾಗ ಒಂದೊಂದು ಟೊಮೆಟೊ ಹಣ್ಣು, ಒಂದು ಈರುಳ್ಳಿನೋ, ಒಂದು ಆಲೂಗಡ್ಡೆನೋ, ಒಂದು ಬದನೆಕಾಯಿನೋ ನಾವು ಆರಿಸಿ ಹಾಕ್ತೀವಿ. ಅವರು ನಮಗೆ ಏನು ಮಾಡ್ತಾರೆ, ತೂಕ ಮಾಡಿ ಕೊಡ್ತಾರೆ. ಇಲ್ಲಿ ಲೇಖಕರು ಹೇಳ್ತಾರೆ, ನಾನು ಅವನು ವಿಶ್ವಾಸ ಮಾಡಿದೆ, ಅವನ ಮೇಲೆ ನಾನೇನು ಮಾಡಿದೆ, ಭರವಸೆ ಮಾಡಿದೆ, ಅದು ಅವ್ನು ಕೊಡಬಾರ್ದಾಗಿತ್ತು. ಅದನ್ನು ನಾನೇ ಚೆನ್ನಾಗಿರೋದನ್ನು ಆರಿಸಿ ತೊಗೊಂಡಿದ್ರೆ ಬಹುಶಃ ಒಳ್ಳೆಯದಿರ್ತಿತ್ತೇನೋ. ಯಾರಿಂದ ತಪ್ಪಾಗಿದೆ ಇಲ್ಲಿ, ಲೇಖಕರಿಂದ ತಪ್ಪಾಗಿದೆ ಅಂತ ಹೇಳಿ ಅವರು ಹೇಳ್ತಿದ್ದಾರೆ. पढ़े लिखे बाबुओं और कर्मचारियों पर तो अब कोई विश्वास नहीं करता. किसी थाने या कचहरी या म्यूनसिपालिटी में चले जाइए, आपकी ऐसी दुर्गति होगी कि आप बड़ी से बड़ी हानि उठाकर भी उधर न जाएंगे. ಅವ್ರೇನು ಹೇಳ್ತಾರೆ, ಇದು ಬರೀ ಮಾರ್ಕೆಟಲ್ಲಿ ಮಾತ್ರ ನಮಗೆ ಮೋಸ ಮಾಡಲ್ಲ. ನೀವು ಯಾವುದಾದ್ರೂ ಒಂದು ಮಾರ್ಕೆಟ್ಗೆ, ಯಾವುದಾದ್ರೂ ಒಂದು ಕಚೇರಿಗೆ ಹೋಗ್ರಿ, ನೀವು ತಹಶೀಲ್ದಾರ್ ಆಫೀಸಿಗೆ ಹೋಗ್ರಿ, ಮುನ್ಸಿಪಾಲ್ಟಿಗೆ ಹೋಗ್ರಿ, ಅಥವಾ ಸುಮ್ಮನೆ ಒಂದು ಏನು ಹೇಳ್ತಾರೆ, ನಿಮ್ಮದು ಜಾತಿ ಪ್ರಮಾಣ ಪತ್ರ ಮಾಡಿಸ್ಕೊಳಕ್ಕೆ ಹೋಗಿ, ಒಂದು ಆಧಾರ್ ಕಾರ್ಡ್ ಮಾಡ್ಸೋಕ್ಕೆ ಹೋಗಿ, ಅಲ್ಲಿ ನಿಜವಾಗಲೂ ಅದನ್ನು ಮಾಡೋರ್ಕಿಂತ ನಡುವೆ ಓಡಾಡ್ತಿರ್ತಾರಲ್ಲ, 100 ರೂಪಾಯಿ ಕೊಡಿ, 1000 ರೂಪಾಯಿ ಕೊಡಿ, 200 ರೂಪಾಯಿ ಕೊಡ್ರಿ, ಚಹಾ ಕುಡಿಯೋಕೆ ಒಂದು 50 ರೂಪಾಯಿ ಕೊಡಿ ಅಂತ ಹೇಳಿಬಿಟ್ಟು ಹಾಗೂ ನಮಗೆ ಕೆಲಸ ಮಾಡಿ ಕೊಡದೇ ಇರುವಂಥ ಮೋಸಗಾರರು ಇದ್ದಾರೆ. ಕೆಲಸ ಎಲ್ಲರೂ ಮಾಡಿಕೊಡ್ತಾರೆ, ಆದರೆ ಮೋಸಗಾರರೇ ಜಾಸ್ತಿ ಅಂತ ಹೇಳಿ ಇಲ್ಲಿ ಯಾರು ಹೇಳ್ತಿದ್ದಾರೆ, ನಮಗೆ ಲೇಖಕರು ನಮಗೆ ಅದನ್ನು ತಿಳಿಸಿ ಕೊಡ್ತಿದ್ದಾರೆ. पहले ऐसा नहीं था. व्यापारियों की साख बनी हुई थी, यूँ तौल में चाहे चटाक आधा चटाक कस ले, लेकिन आप उन्हें 5 की जगह भूल से 10 नोट भी दे आते हैं तो आपको घबराने की कोई ज़रूरत न थी. आपके रुपया सुरक्षित थे. मुझे याद है एक बार मैंने मुहर्रम के मेले में एक दुकानदार से पैसे की रेवड़ियाँ ली. रेवड़ियाँ ಅಂತಂದರೆ ಸ್ವೀಟ್. ಹಾಂ, ಅದಕ್ಕೆ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ನೋಡಿರಿ, ಅಲ್ಲಿ ಹೋಗಿದ್ದೆ ನಾನು, ಎಲ್ಲಿಗೆ ಹೋಗಿದ್ದೆ, ಅಂಗಡಿಗೆ ಹೋಗಿದ್ದೆ. ಅವನು 4 ಹಣ್ಣನ್ನು ಕೊಟ್ಟ, ಆದರೆ ಎಲ್ಲ ಕೊಳತಿರೋ ಹಣ್ಣು. ನಾನು ಅವನಿಗೆ ಪ್ರೇರಣೆ ಕೊಟ್ಟೆ, ಏನು, ನನ್ನ ರುಮಾಲ್ ತಗೋ, ಹಣ್ಣನ್ನು ಚೆನ್ನಾಗಿರೋ ಹಣ್ಣನ್ನು ಆರಿಸ್ಕೊಡಪ್ಪ ಅಂದಾಗ ಅವನು ನನಗೆ ಮೋಸ ಮಾಡಿಬಿಟ್ಟು ಏನು ಮಾಡ್ದ, ಇಂಥ ಹಣ್ಣುಗಳನ್ನ ಕೊಟ್ಟ. ಅದಕ್ಕೆ ಅವರಂತಾರೆ, ಆ ಹಣ್ಣುಗಳ ಉದಾಹರಣೆ ಕೊಟ್ಕೊಂಡು ಅವ್ರು ಹೇಳ್ತಾರೆ, ಈ ಥರ ಜನನೂ ನಮ್ಮ ಸಮಾಜದಲ್ಲಿ ಇದ್ದಾರೆ. 100 ರೂಪಾಯಿ ಕೊಡಿ, 200 ರೂಪಾಯಿ ಕೊಡಿ ಅಂತ ಎಲ್ಲ ಕೆಲಸ ಮಾಡಿಕೊಡ್ತೀನಿ ಅಂತಂದವರು ನಮಗೆ ಮೋಸ ಮಾಡಿಬಿಡ್ತಾರೆ. ಅವ್ರೇನು ಮಾಡ್ತಾರೆ, ನಮಗೆ ಹಣನ ಕೊಡುವುದಿಲ್ಲ. ಇದ್ರ ಜೊತೆ ಇನ್ನೊಂದು ಏನು ಹೇಳ್ತಾರೆ ಅಂತಂದರೆ, ಅವರು ಮುಂಚೆ ಒಂದು ಟೈಮ್ ಇತ್ತು, ಮೊದಲು ನಮ್ಮ ಕಾಲದಲ್ಲಿತ್ತು. ಏನು ಅಂದರೆ, ಯಾವುದಾದ್ರೂ ಅಂಗಡಿಯಲ್ಲಿ ಏನೋ ಸಾಮಾನು ತೊಗೊಂಡ್ವಿ, 5 ರೂಪಾಯಿ ಸಾಮಾನು ತೊಗೊಂಡು 10 ರೂಪಾಯಿ ಕೊಟ್ಟು ನಾವು ಮರೆತರೂ ಕೂಡ ಅವರು ನಮಗೆ ತಿರ್ಗಾ ವಾಪಸ್ ಕರೆದು, ಸರ್ ನೀವು 5 ರೂಪಾಯಿ ಸಾಮಾನು ತೊಗೊಂಡಿದ್ದೀರಿ, 10 ನೋಟು ಕೊಟ್ಟಿದ್ದೀರಿ, 5 ರೂಪಾಯಿನ ವಾಪಸ್ ತೊಗೊಂಡು ಹೋಗ್ರಿ ಅಂತ ನಮ್ಮ ಕೈಯಲ್ಲಿ ಇಡ್ತಿದ್ರು. ಆದರೆ ಇವಾಗಿನ ಕಾಲ ಆ ಥರ ಇಲ್ಲ ಅಂತ ಲೇಖಕರು ಹೇಳ್ತಿದ್ದಾರೆ. ಅದಕ್ಕೆ ಅವರಂದರು, ನಾನು ಒಂದು ಸಾರಿ ಮೊಹರಂ ಇವಾಗ ಬರುತ್ತೆ, ಇನ್ನು ಸ್ವಲ್ಪ ದಿನದಲ್ಲಿ ಮೊಹರಂ ಬರುತ್ತೆ, ಮೊಹರಂ ಜಾತ್ರೆಗೆ ಹೋದಾಗ ಅಲ್ಲಿ ನಾನು 2 ಆಣೆದು ಏನು ಕೊಟ್ಟಿದ್ದೆ, ನಾನು ರೇವಡಿ ತಿಂದಿದ್ದೆ. ರೇವಡಿಯ ಅಂತಂದರೆ ಒಂದು ಥರದ್ದು ಸ್ವೀಟ್, ಅದೊಂಥರದ್ದು ಮಿಠಾಯಿ, ಅದನ್ನು ನಾನು ತಿಂದೆ.
और पैसे की जगह अट्ठन्नी दे आया था। घर आकर जब अपनी भूल मालूम हुई तो दुकानदार के पास दौड़ा गया। आशा नहीं थी कि वह अट्ठन्नी लौटाएगा, पर लेकिन उसने प्रसन्न चित्त से अट्ठन्नी लौटा दी और उल्टा मुझसे क्षमा मांगी। ಅದೇ ರೀತಿ ನಾನೇನು ಮಾಡಿದೆ, ನಾನು ಅವನ ಹತ್ರ ಹೋಗಿ ಒಂದಾಣೆ ರೂಪಾಯಿ ಕೊಟ್ಬಿಟ್ಟೆ. 8 ಅಣೆದು ನಾನು ತಿಂದೆ. 8 ಅಣೆ ಅಂದರೆ 50 ಪೈಸಾ, 50 ಪೈಸದು ನಾನು ತಿಂದೆ. ಇನ್ನೊಂದು 50 ಪೈಸಾ ಅವ್ನು ನನಗೆ ಕೊಡಬೇಕಲ್ಲ. ಅದಕ್ಕೆ ನಾನೇನು ಮಾಡಿದೆ, ಗಡಬಡಲ್ಲಿ ಜಾತ್ರೆ ಇತ್ತು, ಜಾತ್ರೆಯಲ್ಲಿ ತಿಂದು 1 ರೂಪಾಯಿ ಅವನ ಕೈಯಲ್ಲಿಟ್ಟೆ ಮನೆಗೆ ಬಂದೆ. ಆನಂತರ ಮತ್ತೆ ತಿರುಗಿ ಹೋಗಿ ಅವ್ನು ಕೇಳಿದಾಗ ಪಾಪ ಅವನು ಇಲ್ಲ ಅಂತಂದಿಲ್ಲ. ಯಾಕಂದರೆ ಅವನು ಮೋಸ ಮಾಡೋವಂತನಲ್ಲ, ಅವನು ಪ್ರಾಮಾಣಿಕತೆನ ನಾನು ಅಲ್ಲಿ ಕಂಡೆ. ಅವನು ನನಗೆ ಏನು ಮಾಡಿದ, ನಾನು 50 ಪೈಸೆನ ನನಗೆ ವಾಪಸ್ ಕೊಟ್ಟ ಅಂತ ಹೇಳ್ತಾರೆ. लेकिन यह प्रसन्नचित अट्टनी लौटा दी, उल्टे मुझसे क्षमा मांगी। वह यहाँ कश्मीरी सेब के नाम से सड़े हुए सेब बेचे जाते हैं। मुझे आशा है पाठक बाज़ार में जाकर मेरी तरह आंखें न बंद कर लिया करेंगे, नहीं तो उन्हें भी कश्मीरी सेब ही मिलेंगे. ಅದಕ್ಕೆ ಅವ್ರೇನು ಹೇಳ್ತಾರೆ, ದಯಮಾಡಿ ನೀವು ಯಾವಾಗ ಮಾರ್ಕೆಟಿಗೆ ಹೋಗ್ತಿರೋ ಆವಾಗ ನಂತರ ಹುಚ್ಚಿರ್ತರ ಕೆಲಸ ಮಾಡಬೇಡಿ. ನೀವು ಹೋದಾಗ ನಿಮಗೆ ಗೊತ್ತಿರೋಂಥ ಆರಿಸಿ ಒಳ್ಳೆ ಸೇಬುಗಳನ್ನು ತಗೊಂಡು ಬನ್ನಿ. ಬೇರೆಯವ್ರ ಮೇಲೆ, ಅಂಗಡಿಯವನ ಮೇಲೆ ವಿಶ್ವಾಸ ಮಾಡಿಕೊಂಡು ಮಾಡಬೇಡಿ. ನೀವು ಟಿ ವಿಯಲ್ಲಿ ನೋಡಿರಬೇಕು, ನೀವು ಇದರಲ್ಲಿ ಏನದು, ನೀವು ರೀಲ್ಸ್ಗಳಲ್ಲಿ ಇವಾಗ ಬಂತಿರೋಂಥ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡ್ತಿರ್ಬೇಕು. ಜನ ಏನು ಮಾಡ್ತಾರೆ, ಅದನ್ನು ತೂಕ ಮಾಡಬೇಕಾದ್ರೆ, ತರಕಾರಿನ ತೂಕ ಮಾಡ್ಬೇಕಾದ್ರೆ ಅಲ್ಲೇ 100-200 ಗ್ರಾಮ್ ಹೊಡೆದು ಬಿಡ್ತಾರೆ. ನಮ್ಗೆ ಗೊತ್ತೇ ಇರಲ್ಲ. ನಾವು ಸುಮ್ಮನೆ ತುಂಬ ಚೆನ್ನಾಗಿ ಬಿಡು, ಶಾಪ್ದವ್ನು ತುಂಬ ಚೆನ್ನಾಗಿದ್ದಾನೆ, ಅವ್ರು ನಮ್ಮ ಮಾಮ, ನಮ್ಮ ಕಾಕ, ನಮ್ಮ ಅಜ್ಜ ಅವ್ರು ನಮ್ಗೆ ಸರಿಯಾಗಿ ಕೊಡ್ತಾರೆ, ನಮ್ಮ ಜೊತೆ ಅವ್ರು ಹಂಗೆಲ್ಲ ಮಾಡಲ್ಲ ಅಂತ ಹೇಳ್ಬಿಟ್ಟು ತರ್ತೀವಿ. ಅದರಲ್ಲಿ ಅವರು 50 ಗ್ರಾಮು 100 ರೂಪಾಯಿ ಹೊಡ್ಕೊಂಡೆ ಅವ್ರೇನು ಮಾಡ್ತಾರೆ, 100 ಗ್ರಾಮ್ ಕಾಳನ್ನು ಹೊಡ್ಕೊಂಡೆ ನಮಗೆ ಕೊಡೋದು. ಅದಕ್ಕೆ ಹೋದಾಗ ಸರಿಯಾಗಿ ನಾವು ನೋಡಿಕೊಂಡು ಪ್ರಮಾಣಿಸಿ ನಮಗೆ ಬೇಕಾದಂಥ ವಸ್ತುಗಳನ್ನು ತರಬೇಕು. ಇಲ್ಲಾಂದರೆ ನಾವು ಮೋಸ ಹೋಗ್ತೀವಿ. ಅದಕ್ಕೆ ಅವ್ರು ಹೇಳೋದು, ಈ ಜಗತ್ತಲ್ಲಿ ಇರಬೇಕು ಅಂತಂದರೆ ನಾವು ತುಂಬ ವಿಚಾರ ಮಾಡಿ ಜಗತ್ತಲ್ಲಿ ಜೀವನವನ್ನು ಮಾಡಬೇಕನ್ನೋ ನೀತಿ ಪಾಠ ಇದು ಬರೀ ಒಂದು ಅಂಗಡಿಗೆ ಹೋಗ್ಬಿಟ್ಟು ಸೇಬು ಹಣ್ಣು ತಂದು ಕೊಳತಿತ್ತು ತಿಂದಿಲ್ಲ ಲೇಖಕರು ಅಂತಲ್ಲ. ಅವ್ರಿಗೆ ಯಾವ ಥರ ಮೋಸ ಮಾಡಿಬಿಟ್ರು. ಹಣಕ್ಕೆ ಹಣ ಕೊಟ್ಟಿದ್ದಾರೆ ಅವರು, ಎಷ್ಟು ಹಣ ಕೇಳಿದಾನೋ ಅಷ್ಟು ಹಣ ಕೊಟ್ಟಿದ್ದಾರೆ. ಆದರೆ ಅದಕ್ಕೆ ಸರಿಯಾದಂಥ ಒಂದು ಹಣ್ಣು ಕೂಡ ಅವರಿಗೆ ನಸೀಬಾಗಲಿಲ್ಲ ನೋಡ್ರಿ. ಒಂದು ಹಣ್ಣು ಕೂಡ ಅವ್ರು ಏನು ಮಾಡಲಿಲ್ಲ, ಸರಿಯಾಗಿ ತಿನ್ನಲಿಲ್ಲ. पाठ का आशय ಅಂದರೆ ಪಾಠದ್ದು ಏನು ನೀತಿ पाठ ಅಂದರೆ लेखक अपना अनुभव बताते हुए पाठकों को सचेत करते हैं कि अगर खरीदारी करते समय सावधानी नहीं बरते तो धोखा खाने की संभावना होती. तो ಅವರು ಅದೇ ಹೇಳ್ತಾರೆ, ಖರೀದಾರಿ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಮಾಡಬೇಕು, ಇಲ್ಲಾದರೆ ನೀವು ಪಕ್ಕಾ ಮೋಸ ಹೋಗ್ತೀರಿ. ಒಂದು ಸಾರಿ ಹಣ ಅಂಗಡಿಯವ್ರ ಕೈಯಲ್ಲಿ ಕೊಟ್ಟರೋ ಅದು ತಿರುಗಿ ನಮ್ಮ ಕೈಗೆ ಬರಲ್ಲ. ಅದಕ್ಕೆ ಏನೇ ವ್ಯಾಪಾರ ಮಾಡೋಕ್ಕಿಂತ ಮುಂಚೆ ನಾವೇನು ಮಾಡಬೇಕು, ತುಂಬ ನೋಡಿಕೊಂಡು ವ್ಯಾಪಾರ ಮಾಡಿಕೊಂಡು ನಮಗೆ ಬೇಕಾಗಿರುವಂಥ ಸಾಮಾನನ್ನು ತರಬೇಕು. ಅದ್ರ ಜೊತೆಗೆ ಇನ್ನೊಂದು ನೀತಿ ಪಾಠ ಏನು ಅಂದರೆ, ಈ ಜಗತ್ತಲ್ಲಿ ನಾವು ಇರಬೇಕು ಅಂದರೆ ಇಲ್ಲಿ ತುಂಬ ಬೇರೆ ಬೇರೆ ಇದೇ ಥರ ಒಂದು ಕೊಳತಿರುವಂಥವರು ಅಥವಾ ಏನಂತಾರೆ ಅದಕ್ಕೆ ಹಣ್ಣಿನ ಮೇಲೆ ಕಲೆ ಬಿದ್ದಿರುವಂಥ ಹಣ್ಣುಗಳು ಆಗಲಿ ಅಥವಾ ಹಣ್ಣು ಮುರಿದಿರೋಂಥ ಸೀಳಿರೋ ಹಣ್ಣಂತ ಇಟ್ಕೊಳ್ರಿ. ಈ ಥರ ಬೇರೆ ಬೇರೆ ಥರದ ಜನ ನಮ್ಮ ಸಮಾಜದಲ್ಲಿದ್ದಾರೆ. ಅವ್ರ ಜೊತೆ ನಾವು ಇರಬೇಕು ಅಂದರೆ ತುಂಬ ವಿಚಾರಗಳನ್ನು ಭಾಳ ಹುಷಾರಾಗಿ ನೋಡಿಕೊಂಡು ನಮ್ಮನ್ನು ನಾವು ಸಂಭಾಳಿಸ್ಕೊಂಡು ಅವ್ರ ಜೊತೆ ಜೀವನ ಮಾಡಬೇಕು. ಅವ್ರನ್ನ ಬಿಟ್ಟು ಓಡಿ ಹೋಗೋಕ್ಕಾಗಲ್ಲ. ಇದು ಸಮಾಜ, 5 ಬೆರಳು ಸಮ ಇರಲ್ಲ. ಇಲ್ಲಿ ಎಲ್ಲ ಥರದ ಜನ ಇದ್ದಾರೆ. ಅಂಥವ್ರ ಜೊತೆನೂ ನಾವೇನು ಮಾಡಬೇಕು, ಸರಿಯಾದಂಥ ಜೀವನವನ್ನು ನಾವು ಮಾಡಬೇಕು ಇವ್ರ ನಡುವೆ ಇದ್ಕೊಂಡು ಅಂತ ಹೇಳಿ ಲೇಖಕರು ಏನು ಮಾಡ್ತಾರೆ, ನಮಗೆ ಬುದ್ಧಿವಾದವನ್ನು ಹೇಳ್ತಿದ್ದಾರೆ. ನೋಡಿರಿ, ಇದರಲ್ಲಿ ಪ್ರಶ್ನೆ ಉತ್ತರ ಏನು ಕೊಟ್ಟಿದ್ದಾರೆ ನೋಡೋಣ. ನೋಡಿರಿ, ಇದನ್ನು ಬರೆದವ್ರು ಯಾರು ಹೇಳಿ, ಇಲ್ಲಿ ಲೇಖಕರ ಪರಿಚಯ ಪ್ರೇಮ್ಚಂದ್. ಇದನ್ನು ಬರೆದವರು ನಾನು ಮುಂಚೆನೇ ಹೇಳ್ದಂಗೆ ಪ್ರೇಮ್ಚಂದ್ ಬರೆದಿದ್ದಾರೆ. ಪ್ರೇಮ್ಚಂದಂದ ಎಲ್ಲ ಕತೆಗಳು ತುಂಬ ಒಳ್ಳೆಯದು, ತುಂಬ ಒಳ್ಳೆ ನೀತಿವಂತ ಕತೆಗಳು. ಅದನ್ನು ಓದ್ರಿ, ಒಂದೊಂದು ಸಾರಿ ಓದ್ರಿ, ತುಂಬ ನೀವು ಇಷ್ಟಪಡ್ತೀರ. ಸಣ್ಣ ಸಣ್ಣ ಮಾತುಗಳು, ಸಣ್ಣ ಸಣ್ಣ ಘಟನೆಗಳನ್ನು ಒಂದು ಕತೆ ಥರ ಅವರು ನಮಗೆ ಹೇಳಿದ್ದಾರೆ. ಅಂದರೆ ಒಂದು ಪ್ರತಿಯೊಂದು ಘಟನೆಯನ್ನು ವಿವರಿಸಿ ಅದರಿಂದ ನಾವು ಜೀವನದಲ್ಲಿ ಏನು ಕಲಿಬೇಕು ಅನ್ನೋದನ್ನು ಅವರು ನಮಗೆ ಕಲಿಸ್ಕೊಟ್ಟಿದ್ದಾರೆ. ಅದರ ಜೊತೆ ನೋಡಿ, ಅಭ್ಯಾಸದಲ್ಲಿದೆ, ಇದನ್ನು ನಿಮಗೆ ಕಳಿಸ್ತೀವಿ ನಾವು PDF ಮಾಡಿ. ಇದರಲ್ಲಿ ನೋಡ್ರಿ, ಜೋಡ್ಕರ್ ಲಿಖಿಯೆ, ಇದು
ಮ್ಯಾಚ್ ದ ಫಾಲೋವಿಂಗ್ ಅಂತ ಹೇಳ್ತೀವಿ ನಾವು ಇದನ್ನು. ಇದುಗಳನ್ನು ಜೋಡಿಸಿ ನಾವು ಬರಿಬೇಕು. ಅದರ ಜೊತೆಗೆ ವಿಲೋಮ ಶಬ್ದ ನೋಡ್ರಿ ಏನೇನಿದೆ, ಏನೇನು ಕೊಟ್ಟಿದ್ದಾರೆ ನೋಡಿ. ವಿಲೋಮ ಶಬ್ದ ಇದೆ, ಅನುರೂಪಿತ, ಅದನ್ನು ಬರಿಬೇಕು. ಅನುರೂಪನ್ನು ಕೊಟ್ಟಿದ್ದಾರೆ ಅವರು. ಇಲ್ಲಿ ನೋಡಿ, ಕನ್ನಡದಲ್ಲಿ ಅನುವಾದ ಮಾಡೋದನ್ನು ಕೊಟ್ಟಿದ್ದಾರೆ. ಗಾಜರ್ ಬಿ ಪೆಹಲೆ ಗರಿಬೋಂ ಕಾ ಪೇಟ್ ಭರ್ನೆ ಕಿ ಚೀಸ್ ಥಿ. ಹಾಂ, ಗಜ್ರಿ ಕೂಡ ಮೊದಲು ಯಾರ್ದು ಬಡವರ ಹೊಟ್ಟೆಯನ್ನು ತುಂಬುವಂತಹ ಒಂದು ತರಕಾರಿಯಾಗಿತ್ತು. ದುಕಾನ್ದಾರನೇ ಕಹ ಬಡೆ ಮಜೆದಾರ್ ಸೇಬ್ ಆಯೇ ಹೇ. ಅಂಗಡಿಯವನು ಹೇಳಿದ ಒಳ್ಳೊಳ್ಳೆ ಹಣ್ಣುಗಳು, ಒಳ್ಳೆ ಹಣ್ಣು ನಮ್ಮಲ್ಲಿ ಏನಿದೆ ಬನ್ನಿರಿ, ನಮ್ಮ ಹತ್ರ ಒಳ್ಳೆ ಹಣ್ಣು ಇದೆ ಅಂತ ಅವನು ಹೇಳಿದ್ದಾನೆ. ಏಕ ಸೇಬ್ ಬಿ ಖಾನೆ ಲಾಯಕ್ ನಹಿ. ಒಂದು ಹಣ್ಣು ಕೂಡ ತಿನ್ನುವ ಥರ ಇರಲಿಲ್ಲ. ಇದನ್ನು ನೀವು ಬರೀರಿ, ಇದನ್ನು ನಾನು ಕಳಿಸ್ತೀನಿ ನಿಮಗೆ, ಅದನ್ನು ನೀವು ಬರ್ಕೋಬೋದು. ಇದು ಕನ್ನಡದಲ್ಲಿ ಅನುವಾದ ಆಯಿತು. ಆಮೇಲೆ ಇದು ನೋಡಿ, ಹಿಂದೆ ಮುಂದೆ ಬರೆದಿರುವಂಥ ಇದಿದೆ. ಈ ವಾಕ್ಯಗಳನ್ನ ಸರಿಯಾಗಿ ಬರಿಬೇಕು. ನಿಮಗೆ ಎಷ್ಟಾಗುತ್ತೋ ಅಷ್ಟು ಒಂದು ಸ್ವಲ್ಪ ಟ್ರೈ ಮಾಡಿರಿ ಮಕ್ಕಳೇ, ಮನೆಯಲ್ಲಿ ಸ್ವಲ್ಪ ಅದನ್ನು ಗ್ರಾಮರನ್ನು ಟ್ರೈ ಮಾಡ್ಕೊಳ್ಳಿ. ನೋಡಿರಿ, ಗ್ರಾಮರ್ ತುಂಬ ಈಸಿ ಇದೆ, ಆರಾಮಾಗಿ ಬರಿಬೋದು. ಒಂದು ಸ್ವಲ್ಪ ಹೋಮ್ವರ್ಕು ನಾನು ನಿಮ್ಗೆ ಕೊಟ್ಟಿರ್ತೀನಿ, ಅದನ್ನು ನೋಡಿಕೊಂಡು ಸ್ವಲ್ಪ ಹೋಮ್ವರ್ಕು ಕೊಟ್ಟಿರ್ತೀನಿ. ಇದರಲ್ಲಿ ಬಂದಿರೋವಂಥ ಗ್ರಾಮರ್ಗಳನ್ನ ಬರೆದು ಒಂದು ಸ್ವಲ್ಪ ನಾನು ಕಳಿಸಿ ನೋಡ್ತೀನಿ. ಚೆನ್ನಾಗಿದ್ದರೆ ಹೌದು, ಎಲ್ಲಾದರೂ ತಪ್ಪಾದರೆ ಮತ್ತೆ ಅದನ್ನು ನಾನು ನಿಮಗೆ ಮತ್ತೊಂದು ಸಾರಿ ಸರಿಯಾಗಿ ಹೇಳ್ತೀನಿ. ಹಾಂ, ಈಗ ಗೊತ್ತಾಯ್ತಾ? ಸೇಬುಗಳು ಯಾವ ಥರ, ಕೊಳೆತಿರೋ ಸೇಬು ಇರುತ್ತೆ, ಒಳ್ಳೆ ಸೇಬು ಇರುತ್ತೆ, ಕೆಟ್ಟಿರೋ ಸೇಬು ಇರುತ್ತೆ, ಹೊಡೆತ ಬಿದ್ದಿರೋ ಸೇಬು ಇರುತ್ತೆ. ಅದೇ ಥರ ಚಾಡಿ ಹೇಳೋ ಜನ, ಕಳ್ಳತನ ಮಾಡೋ ಜನ, ಇನ್ನು ನಾವು ಮೇಲೆ ನಾವು ಮುಂದೆ ಬರ್ತೀವಿ ಅಂದರೂ ಕಾಲು ಹಿಡಿದು ಎಳೆಯುವಂಥ ಜನ, ನಮ್ಮನ್ನು ನೋಡ್ಕೊಂಡು ಆಗದೇ ಇರುವಂಥ ಜನ, ನಮ್ಮನ್ನು ನೋಡಿದ ಮೇಲೇನೂ ಉರಿಯುವಂಥ ಜನ, ಈ ಥರ ತುಂಬ ಜನ ಈ ಸಮಾಜದಲ್ಲಿದ್ದಾರೆ. ಅವ್ರ ಜೊತೆ ಇರಬೇಕಾದ್ರೆ ನಾವು ತುಂಬ ಹುಷಾರಾಗಿ ಇರಬೇಕು ಅಂತ ಹೇಳಿಬಿಟ್ಟು ಲೇಖಕರು ಏನು ಮಾಡ್ತಿದ್ದಾರೆ, ನಮಗೆ ಒಂದು ಕಿವಿ ಮಾತನ್ನು ಹೇಳ್ತಿದ್ದಾರೆ. ಇವತ್ತಿಗೆ ಈ ಕ್ಲಾಸನ್ನು ಮುಗಿಸ್ತೀನಿ ನಾನು. ನಾಳೆ ಇನ್ನೊಂದು ನೋಡೋಣ. ನಾಳೆ ನಾನು ಆದರೆ ನಿಮಗೆ ಪತ್ರಲೇಖನವನ್ನು ನಿಮಗೆ ನಾನು ಹೇಳ್ಕೊಡ್ತೀನಿ.